भारत माता की, बोलो भारत माता की, बोलो बाबा साहेब अंबेडकर की, बोलो बाबा साहेब अंबेडकर की. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಮೂರು ಜಿಲ್ಲೆಗಳನ್ನ ಸೇರಿಸಿ ಇವತ್ತು ನಮ್ಮ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಏನು ನಿರೀಕ್ಷೆ ಮಾಡಿದ್ದೆ ಅಂದ್ರೆ ಸಂವಿಧಾನ ದಿನಾಚರಣೆಯ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತು ಸಂವಿಧಾನದ ಪುಸ್ತಕಕ್ಕೆ ಪುಷ್ಪಾರ್ಚನೆ ಮಾಡಿ ಬೇರೆ ಕಾರ್ಯಕ್ರಮಗಳಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೆ. ಆದ್ರೆ 3 ಜನ ಅಧ್ಯಕ್ಷರುಗಳು, ರಾಮಮೂರ್ತಿಯವರು, ಸಪ್ತಗಿರಿಗೌಡರು, ಹರೀಶ್ ಅವರು ಎಷ್ಟು ಸೀರಿಯಸ್ ಆಗಿ ಇದನ್ನ ತೆಗೆದುಕೊಂಡಿದ್ದಾರೆ ಅಂತ ನಿಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಪಕ್ಷದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ 3 ಜನ ಅಧ್ಯಕ್ಷರುಗಳಿಗೆ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಅವರ ಕರೆಗೆ ಹೋಗೊಟ್ಟು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಬುದ್ಧ ಮನಸ್ಸುಗಳಿಗೆ, ತಾಯಂದಿರಿಗೆ ನಾನು ಗೌರವಪೂರ್ವಕ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇಂತಹ ಒಂದು ಗಂಭೀರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ನುಡಿಗಳನ್ನ ಮಾತಾಡಿದಂತ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಹಾಗೂ SC ಮೋರ್ಚಾದ ರಾಜ್ಯಾಧ್ಯಕ್ಷರಾದಂಥ ಸಹೋದರ ಸಿಮೆಂಟ್ ಮಂಜು ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನ, ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಂಥ ಸಹೋದರ ಚಲವಾದಿ ನಾರಾಯಣಸ್ವಾಮಿ ಅವರೇ, ಕೇಂದ್ರ ಕಚೇರಿಯಲ್ಲಿದ್ದು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಹೋದರ ಜಗದೀಶ್ ಹಿರೇಮನಿ ಅವರೇ, ಹಿರಿಯರಾದ ಮುನ್ಕೃಷ್ಣಣ್ಣವರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಸಂವಿಧಾನ ದಿನ, ನವೆಂಬರ್ 26 ಸಂವಿಧಾನ ದಿನ. ಇವತ್ತು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೆ ಎಲ್ಲರೂ ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅಷ್ಟೋ ಇಷ್ಟೋ ಅದರ ಮಹತ್ವದ ಬಗ್ಗೆ, ಸಂವಿಧಾನದ ಸಾಧನೆಗಳ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ದೀವಿ. ನವೆಂಬರ್ 26 ಸಂವಿಧಾನ ದಿನ ಅಂತ ಯೋಚನೆ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದು 2016ರಿಂದ ಈಚೆಗೆ. ಆದ್ರೆ ಸಂವಿಧಾನದ ಪೀಠಿಕೆಯ ಕೊನೆಯ ಲೈನ್ ಏನಿದೆ ಅಂತಂದ್ರೆ, ನವೆಂಬರ್ 26ನೇ ದಿನ 1949ನೇ ಇಸವಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡಿಕೊಂಡಿದ್ದೇವೆ ಅಂತ ಮುಕ್ತಾಯ ಆಗ್ತದೆ ಪೀಠಿಕೆ. ಸಂವಿಧಾನದ ಪೀಠಿಕೆ ಆಮೇಲೆ ಓದಿಸುವಂಥದ್ದು ಇದೆ ಅಲ್ವಾ ನೋಡ್ರೆ? ಸೊ ಸಂವಿಧಾನ ಮಂಡನೆ ಆಗಿದ್ದು, ಬನ್ನಿ ಸೆಂಟ್ರಲ್ ಜಾಗ ಇದೆಯಾ? ಇನ್ನೊಂದಷ್ಟು ಚೇರ್ಗಳಿಲ್ವಾ? ಒಂದಷ್ಟು ಅಂಶಗಳನ್ನ ನಿಮ್ಮ ಸ್ಮೃತಿ ಪಟಲಕ್ಕೆ ಹಾಕ್ಬೇಕು. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ, ಕೇಳಿಸ್ಕೊಳ್ಳಿ ಅಂತ.
ಸೊ ಬಂಧುಗಳೇ, ಜನವರಿ 26, 1949ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ರಚನಾ ಸಮಿತಿ 2 ವರ್ಷ 11 ತಿಂಗಳು 17 ದಿನಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡಿ, ಚರ್ಚೆ ಮಾಡಿ, 4,000ಕ್ಕೂ ಮಿಗಿಲಾದಂತಹ ತಿದ್ದುಪಡಿಗಳನ್ನು ಮಾಡಿ ಅಂತಿಮವಾಗಿ ಈಗ ನಾವು ನೋಡ್ತಾ ಇರುವಂತಹ ಸಂವಿಧಾನವನ್ನ ನಮಗೆ ಅರ್ಪಣೆ ಮಾಡಿದ್ರು. ಅದು ನವೆಂಬರ್ 26, 1949. ನೀವು ಹೇಳಿ, ಈಗ ಭಾರತದ ಪ್ರಜಾಪ್ರಭುತ್ವವನ್ನ ಗೌರವಿಸ್ತಕ್ಕಂಥವ್ರು ಬ್ರಿಟಿಷರ ಗುಲಾಮಗಿರಿಯಿಂದ ಬಿಡುಗಡೆ ಆಗಿ ನಮ್ಮನ್ನ ನಾವೇ ಆಳ್ವಿಕೆ ಮಾಡ್ಕೊಳ್ತಾ ಆ ಆಳ್ವಿಕೆಯನ್ನ ಯಾವ ಕಾನೂನಿನ ಆಧಾರದ ಮೇಲೆ ಮಾಡಬೇಕು ಅಂತ ಹೇಳಿ ಸಂವಿಧಾನವನ್ನ ರಚನೆ ಮಾಡಿಕೊಂಡಂತ ನಾವು ಸಂವಿಧಾನ ದಿನ ಅಂತ ಘೋಷಣೆ ಮಾಡಬೇಕಾಗಿದ್ದು ಯಾವತ್ತು? ನವೆಂಬರ್ 26, 1949. ಜನವರಿ 26, 1950 ಸಂವಿಧಾನ ಜಾರಿಯಾದ ದಿನ. ಸಂವಿಧಾನ ಮಂಡನೆಯಾದ ದಿನ ನವೆಂಬರ್ 26, 1949. ಸಂವಿಧಾನ ಅಧಿಕೃತವಾಗಿ ಜಾರಿಯಾದ ದಿನ ಜನವರಿ 26, 1950. ಅವತ್ತೇ ಘೋಷಣೆ ಮಾಡಬೇಕಾಗಿತ್ತು, ಇದು ಸಂವಿಧಾನ ದಿನ. ಇಡೀ ರಾಷ್ಟ್ರದಾದ್ಯಂತ ಸಂವಿಧಾನದ ಜಾಗೃತಿಯ ಬಗ್ಗೆ ನಾವು ಇನ್ನು ಮುಂದೆ ಮಾತಾಡ್ತಾ ಹೋಗೋಣ ಅಂತ ನವೆಂಬರ್ 26, 1949ರಲ್ಲಿ ಮಾಡಬೇಕಾಗಿತ್ತು, ಅಥವಾ ಜನವರಿ 26, 1950ರಲ್ಲಿ ಮಾಡಬೇಕಾಗಿತ್ತು, ಅಥವಾ 1952ರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೀತು. ಸಂವಿಧಾನದ ಆಧಾರದ ಮೇಲೆ ಚುನಾವಣೆ ನಡೀತು, ಸರ್ಕಾರ ರಚನೆ ಆಯಿತು, ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದರು ಅಧಿಕೃತವಾಗಿ. ಅವತ್ತು ಘೋಷಣೆ ಮಾಡಬೇಕಾಗಿತ್ತು. ಆದ್ರೆ ನಿಮಗೆ ಗೊತ್ತಿರಲಿ, 1950ರಿಂದ 2016ರವರೆಗೆ ನವೆಂಬರ್ 26ರನ್ನ ಸಂವಿಧಾನ ದಿನ ಅಂತ ನಾವು ಕರೀಲಿಲ್ಲ. ಏನಂತ ಕರೆದ್ವಿ? ರಾಷ್ಟ್ರೀಯ ಕಾನೂನು ದಿನ, ದ ನ್ಯಾಷನಲ್ ಲಾ ಡೇ ಅಂತ ನಾವು ಕರೀತಾ ಬಂದ್ವಿ. ರಾಷ್ಟ್ರೀಯ ಕಾನೂನು ದಿನ ಅಂದ್ರೆ ಯಾರಿಗಾದ್ರೂ ಗೊತ್ತಾಗುತ್ತಾ? ಲಾಯರ್ಗಳಿಗೆ ಗೊತ್ತಾಗಲ್ಲ. 1947 ಆಗಸ್ಟ್ 15 ಏನು ದಿನ? ಸ್ವಾತಂತ್ರ್ಯ ದಿನ. ಸ್ವಾತಂತ್ರ್ಯ ದಿನ ಅಂದ್ರೆ ಏನು? ಬ್ರಿಟಿಷರ ಗುಲಾಮಗಿರಿಯಿಂದ ಬಿಡುಗಡೆಯಾಗಿ ಸ್ವತಂತ್ರ ಜೀವನ ಮಾಡಲಿಕ್ಕೆ ಪಾದಾರ್ಪಣೆ ಮಾಡಿದ ದಿನ ಅಂತ ಇಲ್ಲಿ ಕುಳಿತಿರೋ ಪ್ರಬುದ್ಧರಿಂದ ಹಿಡಿದು ಪ್ರೈಮರಿ ಸ್ಕೂಲ್ ಮಕ್ಕಳವರೆಗೂ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಅನ್ನುವ ಪದನೇ ನಮಗೆ ಸ್ವಾತಂತ್ರ್ಯದ ಕಲ್ಪನೆಯನ್ನ ತಂದುಕೊಡುತ್ತೆ. ಅದಕ್ಕಿಂತ ಮಹತ್ವಪೂರ್ಣವಾದಂತಹ ಘಟನೆ ಯಾವುದು ಅಂದ್ರೆ, ಸ್ವತಂತ್ರ ಭಾರತವನ್ನ ಆಳ್ವಿಕೆ ಮಾಡಲಿಕ್ಕೆ ಬೇಕಾದಂತಹ ನಮ್ಮದೇ ಆದಂತಹ ಕಾನೂನುಗಳು ಇದೆಯಾ ಅಂದಾಗ ಎಸ್, ಅದು ಭಾರತದ ಸಂವಿಧಾನ. ಭಾರತದ ಸಂವಿಧಾನ ಬಂದ ದಿನವನ್ನ ಪ್ರಚಾರ ಮಾಡಲಿಕ್ಕೋಸ್ಕರ, ಕಾನೂನಿನ ಅರಿವು ಮೂಡಿಸ್ಲಿಕ್ಕೋಸ್ಕರ, ಪ್ರಜೆಗಳ ಹಕ್ಕು ಬಾಧ್ಯತೆಗಳನ್ನ ತಿಳಿಸ್ಲಿಕ್ಕೋಸ್ಕರ ಈ ಸಂವಿಧಾನ ದಿನವನ್ನ 1950ರಿಂದ ಘೋಷಣೆ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಯಾರು ಮಾಡದೇ ಇದ್ದವರು, ಯಾರಿವತ್ತು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಓಡಾಡ್ತಾ ಇದ್ದಾರೋ, ಯಾರಿವತ್ತು ಸಂವಿಧಾನದ ಪೀಠಿಕೆಯನ್ನ ನಾವು ವರ್ಲ್ಡ್ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದಾರೋ ಆ ಪಕ್ಷದವರೇ. ಆದ್ರೆ ಇದನ್ನ ಸಂವಿಧಾನ ದಿನ ಅಂತ ಘೋಷಣೆ ಮಾಡಲಿಕ್ಕೆ 66 ವರ್ಷಗಳ ಕಾಲ ಒಬ್ಬ ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿದಂತ ವ್ಯಕ್ತಿ
ರಾಷ್ಟ್ರದ ಪ್ರಧಾನಮಂತ್ರಿ ಆದಮೇಲೆ ಅವ್ರಿಗೆ ನವೆಂಬರ್ 26 ಸಂವಿಧಾನ ದಿನ ಅಂತ ಘೋಷಣೆ ಮಾಡಬೇಕು ಅಂತ ಅನಿಸಿದೆ. ಅದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು. ಸೊ 2016ರಿಂದ ಶುರುವಾದಂತ ಈ ಒಂದು ಅಭಿಯಾನ, ಆಂದೋಲನ, ಈ ಜಾಗೃತಿ ಆಂದೋಲನ ಇವತ್ತು ನಡೀತಾ ಇದೆ. ಸಂವಿಧಾನದ ಬಗ್ಗೆ ಮಾತಾಡದೇ ಇದ್ದಂತ ಕಾಂಗ್ರೆಸ್ನವರು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವವನ್ನ ದಮನ ಮಾಡಿದವರು, ಪ್ರಜಾಪ್ರಭುತ್ವಕ್ಕೆ ಗೌರವನೇ ಕೊಡದೇ ಇರತಕ್ಕಂತ ಕಾಂಗ್ರೆಸ್ ಪಕ್ಷದವರು ಇವತ್ತು ಸಂವಿಧಾನ ದಿನಾಚರಣೆ ಮಾಡ್ತಾ ಇದ್ದಾರೆ. ಇದಿಷ್ಟು ಅಂಶಗಳು ಈ ಸಂವಿಧಾನದ ಮಹತ್ವ. ಅಂತ ಮಹತ್ವಪೂರ್ಣವಾದಂತ ಆಚರಣೆಯನ್ನ ನಮ್ಮ ಪಕ್ಷದ ರಾಜ್ಯ ಕಚೇರಿಯಲ್ಲಿ 3 ಜನ ಅಧ್ಯಕ್ಷರುಗಳು ಬಹಳ ಯಶಸ್ವಿಯಾಗಿ ಡಿಸಿಪ್ಲಿನ್ಡ್ ಆಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಮತ್ತೊಮ್ಮೆ ಅವರಿಗೆ ಗೌರವಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಬಂಧುಗಳೇ, ನಿಮಗೆ ಸೂಕ್ಷ್ಮವಾಗಿ ಒಂದು 10 ನಿಮಿಷದಲ್ಲಿ ನಾವು ಇವತ್ತು ಮಾತಾಡ್ತಿದೀವಲ್ಲ, ಅಷ್ಟು ಸುಲಭವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಕೊಟ್ಬಿಟ್ರೆ ನಮ್ಗೆ, ಅಷ್ಟು ಸುಲಭವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರ? ಮಾಡಿಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಸಂವಿಧಾನ ಬರೆಯುವಂತಹ ಜಾಗಕ್ಕೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗ್ಲಿಕ್ಕೆ ನಾವು ಕಾರಣ ಅಂತ ಹೇಳ್ಕೊತಾ ಇದ್ದಾರೆ. ಆದ್ರೆ ಒಂದೆರಡು ಸತ್ಯ ಘಟನೆಗಳನ್ನ ನಿಮಗೆ ಹೇಳ್ತೀನಿ. ಸಂವಿಧಾನ ರಚನೆ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು 1946. ಎರಡನೇ ಮಹಾಯುದ್ಧವನ್ನ ಗೆದ್ರೂ ಸೋತಿದ್ದಂತ ಬ್ರಿಟಿಷರು ತಮ್ಮ ಆಳ್ವಿಕೆಯಲ್ಲಿರ್ತಕ್ಕಂತಹ ದೇಶಗಳಿಗೆ ಸ್ವಾತಂತ್ರ್ಯ ಕೊಡೋದು ಸರಿ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಅಂದಿನ ವಿಶ್ವಸಂಸ್ಥೆ ಕೂಡ ತಾಕೀತು ಮಾಡಿತ್ತು. ಒಂದು ರಾಷ್ಟ್ರವನ್ನ ಇನ್ನೊಂದು ರಾಷ್ಟ್ರ ಆಳ್ವಿಕೆ ಮಾಡ್ತಕ್ಕಂಥದ್ದು ಅದು ಸರ್ವಾಧಿಕಾರಿ ಧೋರಣೆ. ಅದಕ್ಕೆ ಇತಿಶ್ರೀ ಹಾಡಬೇಕು. ಯಾವ ಯಾವ ದೇಶಗಳು ಯಾರ್ಯಾರ ಹಿಡಿತದಲ್ಲಿದೆ ಆ ದೇಶಗಳಿಗೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ತೀರ್ಮಾನ ಮಾಡಿದ್ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಂತಹ ತೀರ್ಮಾನವನ್ನು ಬ್ರಿಟಿಷರು ಮಾಡಿದ್ರು. ಮಾಡಿದ್ಮೇಲೆ ಭಾರತವನ್ನ ಆಳ್ವಿಕೆ ಮಾಡಲಿಕ್ಕೆ ಬೇಕಾದಂತ ಸಂವಿಧಾನವನ್ನ ನೀವು ಬರ್ಕೊಳ್ಳಿ, ಅದಕ್ಕೆ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡ್ಕೊಳ್ಳಿ ಅಂತ ಚುನಾವಣೆಯನ್ನ ಘೋಷಣೆ ಮಾಡ್ತಾರೆ. ಈ ಚುನಾವಣೆ ನೇರ ಚುನಾವಣೆ ಅಲ್ಲ. ಇಟ್ ವಾಸ್ ನಾಟ್ ಎ ಡೈರೆಕ್ಟ್ ಎಲೆಕ್ಷನ್, ಇಂಡೈರೆಕ್ಟ್ ಎಲೆಕ್ಷನ್. ಆಗಿನ ಶಾಸನ ಸಭೆಗಳಲ್ಲಿ ಶಾಸಕರಾಗಿದ್ದಂಥವರು ಸಂವಿಧಾನ ರಚನಾ ಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಅಂತಹ ಒಂದು ಇಂಡೈರೆಕ್ಟ್ ಎಲೆಕ್ಷನ್. ಆ ಎಲೆಕ್ಷನ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನು ನಾವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನಾ ಸಭೆಗೆ ಕಳಿಸ್ಕೊಟ್ಟವರು ನಾವು ಅಂತ ಹೇಳ್ತಾ ಇರೋ ಕಾಂಗ್ರೆಸ್ನವ್ರಿಗೆ ಇಲ್ಲಿರೋ ನಾವೆಲ್ಲರೂ ಒಂದು ಪ್ರಶ್ನೆ ಕೇಳೋಣ. ಎಲ್ಲೆಲ್ಲಿ ನಾವಿರೋ ಜಾಗದಲ್ಲಿ ಚರ್ಚೆಗೆ ಬಂದಾಗ ಒಂದು ಪ್ರಶ್ನೆ ಕೇಳೋಣ. ಏನ್ ಪ್ರಶ್ನೆ ಅಂದ್ರೆ, ಹಾಗಿದ್ಮೇಲೆ 1946ರ ಚುನಾವಣೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಯಾಕೆ ಸೋಲಿಸಿದ್ರಿ? ಕೇಳ್ಬೇಕಲ್ಲ ಇದನ್ನ ಕೇಳಿ ಅವ್ರು ಏನು ಉತ್ತರ ಕೊಡ್ತಾರ ನೋಡೋಣ. ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಮಾಡುವಾಗ ಅವರು ಆಯ್ಕೆ ಆಗದೆ ಇರೋ ರೀತಿ ನೋಡ್ಕೊಂಡ್ರಲ್ಲ, ಯಾಕೆ? ನಾನು ಸುಮಾರು ಸಾವಿರ ಸಾರಿ ಈ ಪ್ರಶ್ನೆ ಕೇಳಿದ್ದೀನಿ, ಇನ್ನೂ ಉತ್ತರ ಕೊಡಕ್ಕಾಗಿಲ್ಲ. ಕೊಡಲ್ಲ ಅವ್ರು. ನೀವು ಕೇಳಿ ಅದನ್ನ. ಕಾಂಗ್ರೆಸ್ನವರು ಸುಳ್ಳನ್ನ 1000 ಸತಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಸತ್ಯವನ್ನ ನಾವು ಸತ್ಯವನ್ನ 1000 ಸತಿ ಸತ್ಯ ಅಂತ ಹೇಳ್ಬೇಕ್ರಿ. ಅನ್ಫಾರ್ಚುನೇಟ್ಲಿ ನಮ್ ಕಡೆ ಒಂದು ಗಾದೆ ಮಾತಿದೆ. ಏನಂತಂದ್ರೆ, ಸತ್ಯ ಇದೆಯಲ್ಲ, ಸತ್ಯ ಮನೆಯ ಹೊಸ್ತಿಲನ್ನ ದಾಟಿ ಹೊರಗಡೆ ಬರೋಷ್ಟೊತ್ತಿಗೆ ಸುಳ್ಳು ಊರೆಲ್ಲ ಸುತ್ಕೊ ಬಂದ್ಬಿಟ್ಟಿತ್ತಂತೆ.
ಇದು ಕಾಂಗ್ರೆಸ್ನವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಸತ್ಯ ಹೇಳಬೇಕು. 46ರ ಚುನಾವಣೆಯಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಆಗ್ಲಿಕ್ಕೆ ಅಡ್ಡಿಪಡಿಸಿದ್ರಲ್ಲ ನೀವು, ಯಾಕೆ? ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಹಾಗಾದ್ರೆ ಸಂವಿಧಾನ ರಚನಾ ಸಮಿತಿಗೆ ಹೇಗೆ ಆಯ್ಕೆ ಆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ? ಪಶ್ಚಿಮ ಬಂಗಾಳದಿಂದ ಆಯ್ಕೆ ಆದ್ರು. ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಆಯ್ಕೆ ಆದ್ರು ಅಂದ್ರೆ, ಅಲ್ಲೊಬ್ರು ದಲಿತ ನಾಯಕರು ಜೋಗೇಂದ್ರನಾಥ್ ಮಂಡಲ್ ಅಂತಿದ್ರು, ಅವರು ಕರ್ಕೊಂಡೋಗಿ ಅಲ್ಲಿ ಸ್ವತಂತ್ರವಾಗಿ ಗೆದ್ದಿದ್ದಂತಹ ಒಂದಷ್ಟು ಜನ ಶಾಸಕರನ್ನೆಲ್ಲ ಸೇರಿಸ್ಕೊಂಡು ಜೋಗೇಂದ್ರನಾಥ್ ಮಂಡಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಮಾಡಿದ್ರು. ಸಂವಿಧಾನ ರಚನಾ ಸಮಿತಿಗೆ ಹೋಗ್ಲಿಕ್ಕೆ ಅವಕಾಶ ಆಯಿತು ಬಾಬಾ ಸಾಹೇಬ್ರಿಗೆ. ಆಗಸ್ಟ್ 15, 1947ರಲ್ಲಿ ನಮ್ಮ ದೇಶ ವಿಭಜನೆಯಾಗಿ 2 ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಕ್ತು. ಅದಕ್ಕೆ ಪೂರ್ವಭಾವಿಯಾಗಿ ಯಾವ್ಯಾವ ಪ್ರದೇಶ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಯಾವ್ಯಾವ ಪ್ರದೇಶ ಭಾರತದಲ್ಲಿ ಉಳಿಬೇಕು, ಇದ್ರ ಬಗ್ಗೆ ಚರ್ಚೆ ಆಯ್ತು. ಚರ್ಚೆನಲ್ಲಿ ತೀರ್ಮಾನ ಆಗಿದ್ದೇನು ಅಂತಂದ್ರೆ, ಎಲ್ಲಿ 50%ಕ್ಕಿಂತ ಹೆಚ್ಚಿನ ಸಂಖ್ಯೆನಲ್ಲಿ ಮುಸಲ್ಮಾನರಿದ್ದಾರೆ ಅದನ್ನ ಪಾಕಿಸ್ತಾನಕ್ಕೆ ಸೇರಿಸಿ ಆ ಪ್ರದೇಶನ, ಎಲ್ಲಿ 50%ಕ್ಕಿಂತ ಹಿಂದೂಗಳು ಜಾಸ್ತಿ ಇದ್ದಾರೆ ಅದು ಭಾರತದ ಪ್ರದೇಶದಲ್ಲಿ ಉಳಿಲಿ ಅಂತ. ಇದು ಕಂಡೀಷನ್. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯ್ಕೆ ಆಗಿದ್ದಂತ 2 ಪ್ರದೇಶಗಳು, ಜೈಸೂರ್ ಮತ್ತು ಕುಲ್ನಾ ಅನ್ನೋ 2 ಪ್ರದೇಶಗಳಲ್ಲಿ ಹಿಂದೂಗಳು ಶೆಡ್ಯೂಲ್ ಕಾಸ್ಟ್ ಜನಸಂಖ್ಯೆ ಜಾಸ್ತಿ ಇದ್ರೂ ಸಹ ಆ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು. ಇದ್ರ ಉದ್ದೇಶ ಏನು? ಇದ್ರ ಉದ್ದೇಶ, ನಾನೊಬ್ಬ ದಲಿತನಾಗಿ ನನಗನ್ಸೋದೇನು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಾಕಿಸ್ತಾನಕ್ಕೆ ಓಡಿಸ್ಲಿಕ್ಕೆ. ಇನ್ನು ನಿಮಗೆಲ್ಲ ಏನನ್ಸುತ್ತೆ ಯೋಚನೆ ಮಾಡಿ ಅದನ್ನ. ಸೊ ಸಹಜವಾಗಿ ಜೈಸೂರು, ಕುಲ್ನಾ, ಪೂರ್ವ ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾ, ಅಲ್ಲಿಗೆ ಹೋಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸದಸ್ಯತ್ವ ಪಾಕಿಸ್ತಾನ ಪಾರ್ಲಿಮೆಂಟ್ ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋಯ್ತು. ಬಾಬಾ ಸಾಹೇಬ್ರು ಯೋಚನೆ ಮಾಡಿದ್ರು, ನಾನು ಯಾಕೆ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೊರಗಡೆಗೆ ಬಂದ್ರು. ಹೊರಗಡೆಗೆ ಬಂದು ಲಂಡನ್ ಅಲ್ಲಿ ಹೋಗಿ ಲಾಬಿ ಮಾಡಿ, ಅಷ್ಟೊತ್ತಿಗೆ ನೆಹರು ಮತ್ತು ಡಾಕ್ಟರ್ ಎಂ.ಆರ್. ಜೈಕರ್ ಅಂತ ಪೂನಾದಲ್ಲಿ ಒಬ್ರು ಹಿಂದೂ ಮಹಾಸಭಾದ MP ಅವರು, ಕೇಳಿಸ್ಕೊತಾ ಇದ್ದೀರಾ? ಅಲೋ, ಇದು ಹೇಳ್ಬೇಕು. ಇಲ್ದೇ ಇದ್ರೆ ನಮಗೆ ಕೊರತೆ ಆಗಿದೆಯಲ್ಲ, 113 ಸೀಟ್ ತಗೊಳ್ಳಿಕ್ಕೆ ನಮಗೆ ಕೊರತೆ ಬಿದ್ದಿದೆ. ಆ ಕೊರತೆ ಯಾವುದು ಅಂತಂದ್ರೆ ದಲಿತರ ಮತಗಳು. ಈ ಕಾಂಗ್ರೆಸ್ನವರು ತಲೆ ಕೆಡಿಸ್ತಾ ಇರೋದು ಯಾರಿಗೆ? ಬ್ರಾಹ್ಮಣರಿಗಲ್ಲ, ಲಿಂಗಾಯತರಿಗಲ್ಲ, ಒಕ್ಕಲಿಗರಿಗಲ್ಲ, ಕುರುಬರಿಗಲ್ಲ, ಕುಂಬಾರರಿಗಲ್ಲ, ಅಕ್ಷರ್ಗಲ್ಲ. ತಲೆ ಕೆಡಿಸ್ತಾ ಇರೋದು ಯಾರಿಗೆ? ದಲಿತರಿಗೆ. ಹಾಗಾಗಿ ನಾನೊಬ್ಬ ದಲಿತನಾಗಿ ನನ್ನ ಸಮುದಾಯದ ತಲೆನ ಸರಿ ಮಾಡ್ಬೇಕಲ್ಲ ನಾನು. ನಿಮಗೆ ಸ್ನೇಹಿತರು ಇರ್ತಾರಲ್ಲ, ಅವ್ರ ತಲೆನೂ ಸರಿ ಮಾಡ್ಬೇಕಲ್ಲ. ಸಿಟ್ಟಿಂಗ್ ಅಕ್ರಾಸ್ ದ ಟೇಬಲ್, ಇವ್ರ ತಲೆ ಸರಿ ಮಾಡ್ಬೇಕಲ್ಲ. ಅದಕ್ಕೆ ಈ ಸತ್ಯ ಘಟನೆಗಳನ್ನ ಹೇಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತಮ್ಮ ಸ್ಥಾನವನ್ನ ತೆರವು ಮಾಡಿಕೊಟ್ಟವ್ರು ಯಾರು ಅಂತಂದ್ರೆ, ಜವಾಹರ್ಲಾಲ್ ನೆಹರು ಜೊತೆ ಜಗಳ ಮಾಡ್ಕೊಂಡಿದ್ದಂತಹ ಡಾಕ್ಟರ್ ಎಂ.ಆರ್. ಜೈಕರ್, ಹಿಂದೂ ಮಹಾಸಭಾದ ಕಾರ್ಯಕರ್ತರು, ಒಂದು ಕಾಲದಲ್ಲಿ ಹಿಂದೂ ಮಹಾಸಭಾ ಅಧ್ಯಕ್ಷರಾಗಿದ್ದವರು. ಪೂನಾ ಕ್ಷೇತ್ರವನ್ನ ತೆರವು ಮಾಡಿ ಅಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಬ್ರಿಟಿಷರ ಎಲ್ಲರ ಒತ್ತಡದ ಮೇಲೆ ನೆಹರು ಒಲ್ಲದ ಮನಸ್ಸಿನಲ್ಲಿ ಪೂನಾದಿಂದ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿದ್ರು. ಅದಕ್ಕೆ ಮೊದಲು ತೀರ್ಮಾನ ಮಾಡ್ಕೊಂಡಿದ್ದು ಏನ್ ಗೊತ್ತಾ? ಈ ಒಂದು ಸಂವಿಧಾನವನ್ನ ನಾವು ಯಾರಾದ್ರೂ ವಿದೇಶಿಯರಿಂದ ಬರ್ಸ್ಬಿಟ್ರೆ ಸರಿ ಅಂತ ಐವರ್ ಜನ್ನಿಂಗ್ ಅಂತ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಅವರು ಕೇಳ್ಕೊಂಡಿದ್ರು. ಇವರು ಯಾರು? ಜವಾಹರ್ಲಾಲ್ ನೆಹರು. ಡಿಸ್ಕವರಿ ಆಫ್ ಇಂಡಿಯಾ ಅಂತ ಪುಸ್ತಕ ಬರ್ದವ್ರಲ್ಲ, ಅದು ಏನ್ ಡಿಸ್ಕವರಿ ಮಾಡಿದ್ರು ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಅದು ಅವರು ಐವರ್ ಜನ್ನಿಂಗ್ ಕರೆದು, ಈಸ್ ಒನ್ ಆಫ್ ದ ಎಕ್ಸ್ಪರ್ಟ್ಸ್ ಇನ್ ಡ್ರಾಫ್ಟಿಂಗ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್ ಟು ಎ ನ್ಯೂ ಕಂಟ್ರಿ.
ಸೊ ಅವ್ರಿಗೆ ಮಾಡಿದ್ದು. ಗಾಂಧೀಜಿ ಬೈದು ಬ್ರಿಟಿಷರು ಒತ್ತಡ ತಂದು ಡಾಕ್ಟರ್ ಅಂಬೇಡ್ಕರ್ ಇಸ್ ದ ಮೋಸ್ಟ್ ಬ್ರಿಲಿಯಂಟ್ ಲಾ ಮೇಕರ್, ಅದನ್ನ ಅವರು ಪ್ರೂವ್ ಮಾಡಿದ್ದಾರೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಾಂತ ಅನಿವಾರ್ಯವಾಗಿ ಆಯ್ಕೆ ಮಾಡಿ ಕಳಿಸಿದ್ದು ಕಣೋ. ಅವನ್ನ ಎತ್ಕೊಂಡು ಆಡ್ಸಿದ್ದೀನಿ ನಾನು, ಅದಕ್ಕೆ ಅವನ್ನ ಸಿಂಗುಲರ್ ಆಗಿ ಮಾತಾಡ್ತೀನಿ ನಾನು. ಅವ್ರ ಮನೇಲಿ ನಾವು ಬಾಡಿಗೆಗಿದ್ವಿ. ಸೊ ಬಂಧುಗಳೇ, ಈಗ ಅರ್ಥ ಆಯ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟು ಸಂವಿಧಾನ ರಚನಾ ಸಮಿತಿಗೆ ಹೋದ್ರು ಅಂತ. ಹೋಗಿ 2 ವರ್ಷ 11 ತಿಂಗಳು 17 ದಿನ ನಮ್ ಕಡೆ ಮೈಸೂರು ಭಾಷೆನಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಎಕ್ಸಾಮ್ ಪಾಸ್ ಮಾಡ್ದ ನನ್ನ ಮಗ ಅಂತ ಹೇಳ್ತೇನೆ ರಾಜಶೇಖರಣ್ಣ. ಹೌದ್ ತಾನೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು, ಇವತ್ತು ನಾವೇನ್ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದೀವಿ, ನಮ್ಗೆಲ್ರಿಗೂ ಮೂಲಭೂತ ಹಕ್ಕುಗಳು ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ತಾಯಂದಿರಿಗೆ, ನಿಮಗೆ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕು ಕೊಡಬೇಕು ಅಂತ ಮೊಟ್ಟ ಮೊದಲು ಧ್ವನಿ ಎತ್ತಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ರಿ. ಸಾವಿರದ 1935 ಕಾಯ್ದೆ ಬರೋವರೆಗೂ ಯಾವ ಹೆಣ್ಣು ಮಕ್ಕಳಿಗೂ ಮತದಾನದ ಹಕ್ಕಿರ್ಲಿಲ್ಲ. 1918ರಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಮುಂದೆ ಒತ್ತಾಯ ಮಾಡಿದ್ದೇನು ಅಂದ್ರೆ, ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರಬೇಕು, ಶಕ್ತಿ ಬರಬೇಕು ಅಂದ್ರೆ 18-21 ವರ್ಷ ವಯಸ್ಸಾದಂತ ಎಲ್ರಿಗೂ ಮತದಾನದ ಹಕ್ಕು ಕೊಡಬೇಕು ಅಂತ ಮೊಟ್ಟ ಮೊದಲು ಒತ್ತಾಯ ಮಾಡಿದ್ದು ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನಾನು ಒಬ್ಬ ಅಂಬೇಡ್ಕರ್ ವಾದಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಈಸ್ ದ ಫಾದರ್ ಆಫ್ ಇಂಡಿಯನ್ ಡೆಮಾಕ್ರಸಿ ಅಂತ ಹೇಳೋದು. ಎಲ್ಲರಿಗೂ ಮತದಾನದ ಹಕ್ಕು ಕೊಡಬೇಕು ಅಂತ ಯಾಕೆ ಹೇಳಿದ್ರು ಅಂದ್ರೆ, 1909 ಕಾಯ್ದೆಯಲ್ಲಿ ಸೀಮಿತ ಮತದಾನ ಪದ್ಧತಿ ಇತ್ತು. ಸೀಮಿತ ಮತದಾನ ಅಂದ್ರೇನು? ಯಾರು ಗ್ರಾಜ್ಯುಯೇಟ್ಸ್ ಇದ್ದಾರೋ, ಯಾರು ಜಮೀನ್ದಾರರಿದ್ದಾರೋ, ಯಾರು ಸರ್ಕಾರಕ್ಕೆ ತೆರಿಗೆ ಕಟ್ಟುವಷ್ಟು ವ್ಯಾಪಾರ ಮಾಡ್ತಾರೋ, ಈ 3 ವರ್ಗಗಳಿಗೆ ಮತದಾನದ ಹಕ್ಕಿದ್ದು. ಇನ್ನು ಉಳಿದ ಯಾರಿಗೂ ಇಲ್ಲ. ಈ 3 ನೀವು ಯೋಚನೆ ಮಾಡಿ. ಹೆಣ್ಮಕ್ಳು ಗ್ರಾಜ್ಯುಯೇಟ್ಸ್ ಇದ್ರ ಅವಾಗ 1909. ನಿಮಗೆ ಜ್ಞಾಪಕ ಹೇಳ್ತೀನಿ, 1901 ಸೆನ್ಸಸ್ ಪ್ರಕಾರ ಲಿಟ್ರಸಿ ರೇಟ್ ಎಷ್ಟಿತ್ತು ಅಂದ್ರೆ ಕೇವಲ 6%. ಹಲೋ, ಎಷ್ಟು? 6%. ಇನ್ನು ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶನೇ ಇರಲಿಲ್ಲ. ಗ್ರಾಜ್ಯುಯೇಟ್ಸ್ ಎಲ್ಲ ಆಗ್ತಾರೆ. ಇನ್ನು SC ST OBCಗಳಿಗೆ, ಹರೀಶಣ್ಣ, OBCಗಳಿಗೂ ಇರಲಿಲ್ಲ. ಒಕ್ಕಲಿಗರು ಲಿಂಗಾಯತರಿಗೂ ಇರಲಿಲ್ಲ ರೀ. ಜಮೀನ್ದಾರ್ ಎಷ್ಟು % ಇದ್ರು? 3%. ಉಳಿದವರೆಲ್ಲರೂ ಕೂಲಿ ಕಾರ್ಮಿಕರು. ಸೊ ಹಾಗೆ ಮೆಜಾರಿಟಿ ಜನರನ್ನ ಮತದಾನದ ಹಕ್ಕಿನಿಂದ ದೂರ ಇಟ್ಟು ಮೈನಾರಿಟಿ ಸೇರ್ಕೊಂಡು ಯಾವ ಪ್ರಜಾಪ್ರಭುತ್ವ ಮಾಡ್ತೀರಿ ನೀವು ಅಂತ ಬಾಬಾ ಸಾಹೇಬರು ಆರ್ಗ್ಯುಮೆಂಟ್. ಒಂದು ಸತ್ಯ ಏನು ಗೊತ್ತಾ? ವಯಸ್ಕ ಮತದಾನ ಪದ್ಧತಿ ಬೇಡ ಅಂತ ಅಧಿಕೃತವಾಗಿ ಬ್ರಿಟಿಷರಿಗೆ ಪತ್ರ ಬರೆದಂತ ಪುಣ್ಯಾತ್ಮರು ಯಾರು ಅಂದ್ರೆ, ರಾಹುಲ್ ಗಾಂಧಿ ಅವರ ಮುತ್ತಾತ ಮೋತಿಲಾಲ್ ನೆಹರು. ಅರ್ಥ ಆಯ್ತಾ? ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿ ಅಂತ ಮಾಡಿಕೊಂಡು ಕಾಂಗ್ರೆಸ್ನವರು ಸೈಮನ್ ಮುಂದೆ ಮನವಿ ಕೊಡ್ತಾರೆ, ವಯಸ್ಕ ಮತದಾನ ಪದ್ಧತಿ ಸದ್ಯಕ್ಕೆ ಬೇಡ ಅಂತ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತ ಡೈನಮಿಕ್ ಪರ್ಸನಾಲಿಟಿ, ಎಂತ ಸ್ಮಾರ್ಟ್ ಪರ್ಸನಾಲಿಟಿ ಅಂದ್ರೆ, 1930ರಿಂದ 32 ನಡೆದಂತ 3 ದುಂಡು ಮೇಜಿನ ಸಭೆಯಲ್ಲಿ ವಯಸ್ಕ ಮತದಾನ ಪದ್ಧತಿ, ಪ್ರಜಾಪ್ರಭುತ್ವದ ಬಗ್ಗೆ ಅಧ್ಯಯನ ಮಾಡಿ, ಆರ್ಗ್ಯೂ ಮಾಡಿ, ಕಾಂಗ್ರೆಸ್ನವ್ರನ್ನ ಒಪ್ಪಿಸಿದ್ರು, ಬ್ರಿಟಿಷರನ್ನು ಒಪ್ಪಿಸಿದ್ರು, ರಾಜ ಮಹಾರಾಜರುಗಳನ್ನ ಒಪ್ಪಿಸಿ ವಯಸ್ಕ ಮತದಾನ ಪದ್ಧತಿ ಬರೋ ಹಾಗೆ ಮಾಡಿದ್ರು. ಯಾರು ಪ್ರಜಾಪ್ರಭುತ್ವದ ಜನಕ? ನಾನು ಪ್ರಜಾಪ್ರಭುತ್ವದ ಜನಕ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವವನ್ನ ಪುನರ್ಸ್ಥಾಪನೆ ಮಾಡಿದಂಥವ್ರು ಅಂತ ಹೇಳ್ತೀನಿ.
ಯಾಕೆಂದ್ರೆ ಪುನರ್ಸ್ಥಾಪನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಡಿಯಾ ಇಸ್ ದ ಮದರ್ ಆಫ್ ಡೆಮೋಕ್ರಸಿ. ನಾವು ಪ್ರಾಚೀನ ಭಾರತನ ತಗೊಳ್ಳಿ, ಇವತ್ತಿನ ಹಳ್ಳಿಗಳು ತಗೊಳ್ಳಿ, ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಹಳ್ಳಿಗಳಲ್ಲಿ ಎಲ್ಲಾ ಸಮುದಾಯದ ಯಜಮಾನರುಗಳು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ಅದರ ದೊಡ್ಡ ಹಂತ ಯಾವುದು ಅಂದ್ರೆ ಪಾರ್ಲಿಮೆಂಟ್. ಸೊ ಹಾಗಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪನೆ ಮಾಡಿ ಅಧಿಕೃತವಾಗಿ ಜಾರಿಯಾಗಲಿಕ್ಕೆ ಕಾರಣಕರ್ತರಾದವ್ರು ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಮತದಾನದ ಹಕ್ಕನ್ನ ಕೊಡಬೇಕು ಅಂದಾಗ ಬೇಡ ಅಂತ ಹೇಳಿದವರು ಕಾಂಗ್ರೆಸ್ ಅವರು. ಸಂವಿಧಾನ ರಚನಾ ಸಭೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗುವಾಗ ತಡೆದ್ರು. ಅವ್ರು ಗೆದ್ದಿರೋ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ರು. ಇನ್ನಿಲ್ಲದ ಲಾಬಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಹೋಗಿ ನಾವಿವತ್ತು ನೋಡ್ತಾ ಇರ್ತಕ್ಕಂಥ ಇಂತಹ ಅದ್ಭುತವಾದಂತ ಸಂವಿಧಾನವನ್ನ ನಮಗ್ ಕೊಟ್ಟಿದ್ದಾರೆ. ಅಂತ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೊಂದು 2 ಅಂಕಿ ಇನ್ನು ತುಂಬಾ ಇದೆ. ಇದನ್ನ ನೀವು ಜಿಲ್ಲೆ ಮಟ್ಟದಲ್ಲಿ ಮಾಡ್ತಿರಲ್ಲ, ನಮ್ಮ ಅಭಿಯಾನದಲ್ಲಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ ಬಂಧುಗಳೇ. ನವೆಂಬರ್ 26ರಿಂದ ಡಿಸೆಂಬರ್ 6ರವರೆಗೆ ಭೀಮ ಸ್ಮೃತಿ. ಸಬ್ ಟೈಟಲ್ ಏನು ಅಂತಂದ್ರೆ ಸಂವಿಧಾನ ಜಾಗೃತಿ ಸಪ್ತಾಹ ಅಂತ ಮಾಡ್ತಾ ಇದ್ದೀವಿ. ಇದನ್ನ ಇಡೀ ದೇಶದಾದ್ಯಂತ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕನಿಷ್ಠ 2 ಕಾರ್ಯಕ್ರಮಗಳನ್ನ ಮಾಡಬೇಕು. ಕೆಲವು ಕಾರ್ಯಕ್ರಮಗಳನ್ನ ಹೆಣ್ಣು ಮಕ್ಕಳನ್ನೇ ಸೇರಿಸಿ ಮಾಡಬೇಕು, ಕೆಲವು ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳನ್ನೇ ಸೇರಿಸಿ ಮಾಡಬೇಕು, ಕೆಲವು ಕಾರ್ಯಕ್ರಮಗಳು ಕೆಲವು ಕಡೆ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ವೊಕೇಟ್ಸ್ ನನ್ನ ಸೇರಿಸಿ ಮಾಡಬೇಕು, ಒಂದಷ್ಟು ಕಡೆ ಬರೀ ಬಿಸ್ನೆಸ್ ಮೆನ್ ಅನ್ನ ಸೇರಿಸಿ ಮಾಡ್ಬೇಕು. ಇವತ್ತು ಸಾಯಂಕಾಲ ಇದೇ ಕಚೇರಿನಲ್ಲಿ ಇಲ್ಲೇನೆ ಲಾಯರ್ಸ್ ಪ್ರಕೋಷ್ಠದವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಉದ್ಘಾಟನೆ ಮಾಡ್ತಾರೆ. ನಾನು ಮಾತಾಡ್ತಾ ಇದ್ದೀನಿ. ಅಲ್ಲಿ ಫರ್ದರ್ ಡೀಟೇಲ್ಸ್ ಎಲ್ಲ ಮಾತಾಡ್ತೀನಿ. ನಿಮ್ಮ ಬ್ರೈನ್ ಅನ್ನ ಟ್ರಿಗರ್ ಮಾಡಕ್ಕೆ ಇಷ್ಟು ಮಾತಾಡ್ತಾ ಇದ್ದೀನಿ. ಟ್ರಿಗರ್ ಆಯ್ತಾ? ಮಾತಾಡ್ತೀರಾ? ದಯವಿಟ್ಟು ಮಾತಾಡಿ ಬಂಧುಗಳೇ. ಕೊನೆ ಮಾತು ಹೇಳ್ತೀನಿ, ಸಂವಿಧಾನ ಮಾಡಿರೋ ಸಾಧನೆ ಏನು ಅಂತ. ಸುಮ್ಮನೆ ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. 1901ರಲ್ಲಿ ಭಾರತದ ಸಾಕ್ಷರತಾ ಪ್ರಮಾಣ ಇದ್ದಿದ್ದು 6%. 100ಕ್ಕೆ 6 ಜನ. ನನಗನ್ಸುತ್ತೆ ಅದರಲ್ಲಿ 1% ಮಹಿಳೆ ಇರಲಿಲ್ಲ. ಯಾರೋ ಒಂದಷ್ಟು ಜನ ಬ್ರಾಹ್ಮಣರು, ಒಂದಷ್ಟು ಜನ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳ ಮನೆಯಿಂದ ಬಂದವರು. 1950 ವರ್ಷಗಳ ಅವಧಿನಲ್ಲಿ 1950ರಲ್ಲಿ ನಮ್ಮ ಲಿಟ್ರಸಿ ರೇಟ್, ಸಾಕ್ಷರತೆ ಪ್ರಮಾಣ ಎಷ್ಟು ಅಂದ್ರೆ 6ರಿಂದ 16%. ಸಂವಿಧಾನ ಜಾರಿ ಆದ್ಮೇಲೆ ನಮ್ಮ ಲಿಟ್ರಸಿ ಇವಾಗ ಎಷ್ಟಿದೆ ಗೊತ್ತಾ? 76%. 76% ನಮ್ದು ಸಾಕ್ಷರತಾ ಪ್ರಮಾಣ. ಕಾರಣ ಏನು ಅಂತಂದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲ 2008ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದ್ದಂತಹ ಶಿಕ್ಷಣದ ಹಕ್ಕು ಅನುಚ್ಛೇದ 45ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರೀತಾರೆ ಅದನ್ನ. ಇಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್. ಬಾಬಾ ಸಾಹೇಬರು ಬದುಕಿರುವಾಗಲೇ ಚರ್ಚೆ ನಡೆದಿದ್ದೇನು ಅಂತಂದ್ರೆ ಈ ಶಿಕ್ಷಣದ ಹಕ್ಕನ್ನ ಮೂಲಭೂತ ಹಕ್ಕು ಮಾಡಬೇಕು ಅಂತ ಆರ್ಗ್ಯೂ ಮಾಡಿದಾಗ ಅವಕಾಶ ಕೊಡ್ಲಿಲ್ಲ. ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅನುಚ್ಛೇದ 45ರಲ್ಲಿದ್ದಂತ ಈ ಹಕ್ಕನ್ನ ಅನುಚ್ಛೇದ 29ಕ್ಕೆ ತಂದಿದ್ದಾರೆ. 21ಕ್ಕೆ ತಂದಿದ್ದಾರೆ. 21 ಏನಂದ್ರೆ ರೈಟ್ ಟು ಲೈಫ್, ಜೀವಿಸುವ ಹಕ್ಕು. ಸುಮ್ನೆ ಜೀವಿಸೋದ್ ಬೇಡ. ಎಲ್ಲ ಪ್ರಜೆಗಳ ತರ, ಎಲ್ಲ ಪ್ರಾಣಿ ಪಕ್ಷಿಗಳ ತರ ಮನುಷ್ಯ ಬುದ್ಧಿವಂತ ಜೀವಿ ಆಗ್ಬೇಕು ಅಂತಂದ್ರೆ ಅವನಿಗೆ ಬುದ್ಧಿವಂತಿಕೆಯ ಮೊದಲನೇ ಹಂತ ಏನು ಅಂದ್ರೆ ಸಾಕ್ಷರತೆ, ಶಿಕ್ಷಣ. ಹಾಗಾಗಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ 21ಕ್ಕೆ ಸೇರಿಸಿದ್ದಾರೆ. ಅದರ ಪರಿಣಾಮ ಇವತ್ತು ನಮ್ಮ ಸಾಕ್ಷರತೆ ಪ್ರಮಾಣ ಎಷ್ಟಿದೆ? 76%. ಹೆಣ್ಣು ಮಕ್ಕಳ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಗೊತ್ತಾ? 68%. ಇನ್ನೂ 10% ಹಿಂದೆ ಇದ್ದೀರಿ ನೀವು. ನಮ್ಮ ದೇಶದ ಕಲ್ಪನೆ ಏನು ಅಂತಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ, ಮಾತೆ ಸಾವಿತ್ರಿಬಾಯಿ ಫುಲೆ ಅವ್ರದ್ದೊಂದು ಸ್ಲೋಗನ್ ಇದೆ, ಹೆಣ್ಣೊಂದು ಕಲಿತರೆ. ಇದ್ರ ತಾಯಿ ಸಾವಿತ್ರಿಬಾಯಿ ಫುಲೆ ಸ್ಲೋಗನ್ ಇದು.
ಈಗ ಅದು ಸಂವಿಧಾನದ ಮೂಲಕ ಸಾಕ್ಷಾತ್ಕಾರ ಆಗ್ತಾ ಇದೆ. 76% ತಲುಪಿದೆ. ಇಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕಲ್ಪನೆ ಯಾವ ಇಸ್ವಿನಲ್ಲಾಗುತ್ತೆ? ಯಾವ ಇಸ್ವಿ? 2000. ಯಾಕೆ 2047? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ವಿಕಸಿತ ಭಾರತ ಆಗುತ್ತೆ. ಇಡೀ ಜಗತ್ತಿನಲ್ಲೇ ಭಾರತ ನಂಬರ್ 1 ಸ್ಥಾನಕ್ಕೆ ಬರ್ತದೆ. ಆ ದಿಕ್ಕಿನಲ್ಲಿ ದಿಟ್ಟವಾದ ಹೆಜ್ಜೆಗಳನ್ನ ಇಡ್ತಾ ಇದೀವಿ. ನಾವು ಇಟ್ಟಿಲ್ವಾ? 2014ರಲ್ಲಿ 10ನೇ ಆರ್ಥಿಕ ಶಕ್ತಿಯಾಗಿದ್ದಂತ ಭಾರತ ಇವತ್ತು 3ನೇ ಸ್ಥಾನಕ್ಕೆ ಬಂದಿದೆ. ಹಲೋ, 3ನೇ ಸ್ಥಾನಕ್ಕೆ ಬಂದಿದೆ. ನಮ್ಮ ಜೋಬಲ್ಲಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ನೋಟ್ ಇದ್ದಿದ್ದು ಈಗ 500 ರೂಪಾಯಿ ಆಗಿದೆ. ಅದೇನು ಸಿದ್ದರಾಮಯ್ಯ ಕೊಟ್ಟಿರೋ 2000ದಿಂದ ಅಲ್ಲ. ನರೇಂದ್ರ ಮೋದಿಯವರ ಆಳ್ವಿಕೆಯ ಪರಿಣಾಮ ನಮ್ಮ ಖರ್ಚಿನಲ್ಲಿ ಉಳಿತಾಯ ಆಗ್ತಾ ಇದೆ. ಆ ಉಳಿತಾಯದ ಪರಿಣಾಮ ನಮ್ಮ ಜೋಬಲ್ಲಿ 100 ರೂಪಾಯಿ, 200 ರೂಪಾಯಿ ಇದೆ ಒಂದು ಹಳ್ಳಿಗಳಲ್ಲಿ. ಸೊ ಈ ಒಂದು ಆರ್ಥಿಕ ಬೆಳವಣಿಗೆಯನ್ನು ನೋಡಿದ್ರೆ ನನಗನ್ಸುತ್ತೆ 2047ಕ್ಕೆ ಭಾರತ ನಂಬರ್ 1 ಸ್ಥಾನಕ್ಕೆ ಬರ್ತದೆ. ಈಗಲೇ ಅಮೆರಿಕ ಎಷ್ಟೇ ನಿಗ್ರಾಡಿದ್ರು ಕೊನೆಗೆ ಭಾರತವನ್ನೇ ಒಪ್ಕೋಬೇಕು. ಟ್ರಂಪ್ ಅಲ್ಲ, ಪಂಪ್ ಬರಲಿ, ಭಾರತವನ್ನ ಒಪ್ಕೋಬೇಕು. ಅಂತಹ ಒಂದು ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ. 2047ಕ್ಕೆ ತಾಯಂದಿರೇ, ಸೋದರಿಯರೇ ಹೇಳ್ತೀನಿ, ಮಹಿಳಾ ಸಾಕ್ಷರತೆ, ಪುರುಷ ಸಾಕ್ಷರತೆ ಈಕ್ವಲ್ 100%. ನಾನೇನು ಬದುಕಿರಲ್ಲ ಅಷ್ಟೊತ್ತಿಗೆ. 100% ಸಾಕ್ಷರರಾಗ್ತಾರೆ. ಅಂತಹ ಸಾಧನೆಯನ್ನ ಮಾಡುವಂತಹ ಸಾಮರ್ಥ್ಯ ಇರೋದು, ಶಕ್ತಿ ಇರೋದು ಭಾರತದ ಸಂವಿಧಾನಕ್ಕೆ. ಆ ಸಂವಿಧಾನವನ್ನ ಸರಿಯಾಗಿ ಬಳಸ್ಕೊಳ್ಳುವಂತ ಶಕ್ತಿ ಇರೋದು ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡುವಂತ ಯೋಗ್ಯತೆ, ಅರ್ಹತೆ ಎಲ್ಲವನ್ನು ಗಳಿಸ್ಕೊಂಡಿದೆ. ಆ ಯೋಗ್ಯತೆಯ ಪ್ರದರ್ಶನ ಈ ಕಾರ್ಯಕ್ರಮ. ಯಾಕೆಂದ್ರೆ ನೀವೆಲ್ಲರೂ ಪ್ರಬುದ್ಧರು ಬಂದು ಸೀಟ್ ಸಾಕಾಗದೆ ಮುಂದ್ಗಡೆ ಸ್ಟೂಲ್ ಹಾಕೊಂಡೆಲ್ಲ ಕೂತಿದ್ದೀರಿ. ಸೊ ಇದನ್ನ ನೋಡ್ತಾ ಇದ್ರೆ ನನಗನ್ಸುತ್ತೆ 3 ಜನ ಅಧ್ಯಕ್ಷರುಗಳು ವಿಕಸಿತ ಭಾರತದ ಕಡೆಗೆ ಹೋಗ್ತಾ ಇದೀವಿ. 3 ಜನ ಅಧ್ಯಕ್ಷರುಗಳ ವ್ಯಾಪ್ತಿಯಲ್ಲಿ ಬರೋ ವಿಧಾನಸಭಾ ಕ್ಷೇತ್ರಗಳೆಷ್ಟು? 28ಕ್ಕೆ 28 ಗೆಲ್ತೀವಿ, ಎದುರ್ಕೋಬೇಡಿ. ಗೆದ್ದು ಸಂವಿಧಾನದ ಆಶಯ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಏನು ಗೊತ್ತೇನ್ರಿ? ಭಾರತ ಪ್ರಬುದ್ಧ ಭಾರತ ಆಗ್ಬೇಕು. ಆ ಪ್ರಬುದ್ಧ ಭಾರತವನ್ನ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ ಅಂತ ಘೋಷಣೆ ಮಾಡಿದ್ದಾರೆ. ಆ ವಿಕಸಿತ ಭಾರತದ ಕಡೆಗೆ ದಿಟ್ಟ ಹೆಜ್ಜೆಗಳನ್ನು ಇಡೋದಕ್ಕೆ ಇವತ್ತು ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಾವು ಸಂವಿಧಾನ ದಿನಾಚರಣೆಯನ್ನ ಬಹಳ ಯಶಸ್ವಿಯಾಗಿ ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರೋ ಗಣ್ಯರು ಮತ್ತು ತಮಗೆ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.